ಕೊಂಡು ಜಗಜ್ಯೋತಿ ಬಸವಣ್ಣನವರನ್ನು ಸ್ಮರಿಸುತ್ತಾ ಈ ವೇದಿಕೆ ಮೇಲೆ ತಮಗೆ ಜ್ಞಾನವನ್ನು ನೀಡಲು ವಿಶೇಷವಾಗಿ ತಮ್ಮ ಅನುಭವದ ನುಡಿಗಳನ್ನು ಹೇಳಲಿರುವಂತಹ ಲಿಂಗರಾಜ ಶರಣರ ಅಂತರಾತ್ಮಕ್ಕೆ ಶರಣರಾದ ಮಾಂತೇಶ್ ತಂದೆ ಅವರ ಅಂತರಾತ್ಮಕ್ಕೂ ಶರಣಂದು ಶಂಕರಪ್ಪ ಅಜ್ಜನವರ ವಯಸ್ಸಿನಲ್ಲಿ ವಯಸ್ಸಾಗಿರಬಹುದು ನೋಡ್ಲಿಕ್ಕೆ, ಅದರ ಮನಸ್ಸಿನಿಂದ ಸದಾ ಯುವಕರೇ ಅನೇಕರಿಗೆ ಪ್ರೇರಣೆಯನ್ನು ನೀಡುತ್ತಿರುವಂತಹ ಶಂಕರಪ್ಪ ಅಜ್ಜವರ ಅಂತರಾತ್ಮಕ್ಕೂ ಶರಣಂದು ಹಾಗೂ ಸುಂದರವಾಗಿ ಸಾಹಿತ್ಯವನ್ನು ಹಾಡಿರುವಂತಹ ಹಾಗೂ ಕೃಷ್ಣಪ್ಪನವರಿಗೂ ಹಾಗೂ ಅಮೋಘನವರಿಗೂ ಶರಣಾರ್ಥಿಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅನುಭವದ ನುಡಿಗಳನ್ನು ಕೇಳಲಿರುವಂತಹ ಈ ಜ್ಞಾನವನ್ನು ಉಮ್ಮಂಗ ಉತ್ಸಾಹದಿಂದ ಕೇಳಿ ತಮ್ಮ ಜೀವನದಲ್ಲಿ ಅನುಭವಿಸಿ ಅದನ್ನ ಪಾಲನೆಯನ್ನು ಮಾಡುವಂತ ಆಸಕ್ತಿಯಿಂದ ಆಗಮಿಸಿರುವಂತಹ ತಂದೆ ತಾಯಿ ಸ್ವರೂಪರಾಗಿರುವಂತಹ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ನಿರ್ಣಯ ಒಂದು ವಿಚಾರವಿತ್ತು, ಏನಿತ್ತು ಹೇಳ್ತೀರ? ನಿನ್ನೆ ಯಾವ್ದ್ರ ಬಗ್ಗೆ ವಿಚಾರ ಹೇಳಿದ್ವಿ? ಒಂದೇ ಒಂದು ಪ್ರಶ್ನೆ ಕೇಳಲಾಗಿದೆ, ನೆನಪಾಯ್ತಪ್ಪ? ಏನ್ ಪ್ರಶ್ನೆ ಕೇಳಿದ್ವಿ ಮೊದಲು? ನಾನು ಯಾರು? ನಾನು ಯಾರು? ನಾನು ದೇಹನ ಆತ್ಮನ ಅಲ್ವಾ? ಆತ್ಮ ಅಂದ್ರೆ ಪ್ರಾಣ. ಇದು ಈ ಸತ್ಯವನ್ನು ನಿನ್ನೆ ಒಂದು ವಿಚಾರದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಈಗ ನಾವು ದೇಹವಲ್ಲ, ನಾವೊಂದು ಪ್ರಾಣ ಶಕ್ತಿ ಎಂದು ಯಾವಾಗ ನಮಗೆ ತಿಳಿಯುತ್ತದೆಯೋ, ಅಂದರೆ ನಾನೊಂದು ಲಿಂಗ ಸ್ವರೂಪ, ನಾನೊಂದು ಜ್ಯೋತಿ ಸ್ವರೂಪ ಇಲ್ಲಿ ಭ್ರುಕುಟಿಯಲ್ಲಿ ಅದಕ್ಕೆ ನೋಡಿ, ಯಾರಾದ್ರೂ ಶರೀರ ಬಿಟ್ಟಾಗ ಅಂದ್ರೆ ಯಾರಾದ್ರೂ ಸತ್ತು ಹೋದಾಗ ಏನ್ ಮಾಡ್ತಾರೆ, ಆ ಶವದ ತಲೆ ಹತ್ತಿರ ಒಂದು ಜ್ಯೋತಿಯನ್ನು ಬೆಳಗಿಸ್ತಾರೆ. ಮತ್ತ ಆ ಜ್ಯೋತಿ ನಿರಂತರವಾಗಿ ಬೆಳಗುತ್ತಿರಬೇಕು, ಅದು ಆರಬಾರ್ದು, ಅಂದ್ರೆ ಶಾಂತಿ ಆಗದೆ ನೋಡ್ಕೊಳ್ಬೇಕು ಅಂತಾನು ಹೇಳ್ತಾರೆ. ಅದನ್ನ ಆ ದೇಹವನ್ನು ಮಣ್ಣು ಮಾಡುವಂತಹ ತನಕ. ಅದರ ಅರ್ಥ ಏನು ಅಂತಂದ್ರೆ, ದೇಹದಲ್ಲಿರುವಂತ ಒಂದು ಪ್ರಾಣ ಶಕ್ತಿ ಏನೈತಲ್ಲ, ಜ್ಯೋತಿರ್ಬಿಂದು ಸ್ವರೂಪಿ ಆತ್ಮ, ಆ ಆತ್ಮದ ಗುರುತಾಗಿ ಅದನ್ನ ನಾವು ತೋರಿಸ್ತೇವೆ. ಈಗ ನಾವು ಅರ್ಥ ಮಾಡ್ಕೊಂಡಿದ್ದೇವೆ, ಯಾವಾಗ ನನ್ನ ಮನಸ್ಸನ್ನು ಈ ಒಂದು 5 ತತ್ವಗಳಿಂದ ಕೂಡಿರುವಂತಹ ತಮೋ ಪ್ರಧಾನವಾಗಿರುವಂತಹ ದೇಹದಿಂದ ತ್ಯಜಿಸಿ, ನಾನು ಈ ದೇಹದೊಳಗಡೆ ಇರುವಂತಹ 2 ಕಣ್ಣುಗಳ ಮಧ್ಯೆ ಭ್ರುಕುಟಿಯ ಮಧ್ಯದಲ್ಲಿ ನಾನೊಂದು ಜ್ಯೋತಿಯಾಗಿದ್ದೇನೆ, ನಿರಾಕಾರ ಸ್ವರೂಪನಾಗಿದ್ದೇನೆ ಎನ್ನುವಂತ ಅಭ್ಯಾಸವನ್ನು ನಾವು ಯಾವಾಗ ಮಾಡ್ತೇವೋ, ಆ ಒಂದೇ ಒಂದು ಸ್ಮೃತಿಯಿಂದ ನಮ್ಮಲ್ಲೇ ಇರುವಂತಹ ಶಾಂತಿ, ಸುಖ, ಆನಂದವನ್ನು ಅನುಭವ ಮಾಡಬಹುದು. ಅದಕ್ಕೆ ಅತೀಂದ್ರಿಯ ಸುಖ ಅಂತ ನಾವು ಹೇಳ್ತೇವೆ. ಹೊರಗಡೆ ಇರೋದು ಕ್ಷಣ ಭಂಗೂರವಾಗಿರುವಂತಹ ಒಂದು ಸುಖ, ಆನಂದ. ಇವರು ನನ್ನ ಜೊತೆಯಲ್ಲಿದ್ರೆ ನಾನು ಖುಷಿಯಾಗಿರುತ್ತೇನೆ ಅಂತ ನಾವು ಹೇಳ್ತೇವೆ. ಆದ್ರೆ ಅವರು ನನ್ನ ಜೊತೆಗೆ ಎಷ್ಟು ತನಕ ಇರಬಹುದು, ಎಷ್ಟು ಸಮಯ ಇರಬಹುದು? ಇರ್ಲಿಕ್ಕೆ ಸಾಧ್ಯನ? ಸದಾ ಯಾರಾದ್ರೂ ಜೊತೆಗೆ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ನಾನು ಇಲ್ಲಿಗೆ ಹೋದರೆ ಚೆನ್ನಾಗಿರ್ತೀನಿ ಅಂದ್ರೆ, ಎಲ್ಲಾದ್ರೂ ಯಾವ್ದಾದ್ರು ಸ್ಥಾನಕ್ಕೆ ಹೊಸದಾಗಿ ಮದ್ವೆ ಆಗಿದೆ ಅಂತ ಅವ್ರ ಮನೇಲಿ ಇದ್ರೆ ಚೆನ್ನಾಗಿರ್ತೀನಿ ಆತರ. ಕೆಲವು ಇಲ್ಲ, ನನಗೆ ಈ ಸ್ಥಾನ ನೋಡ್ಲಿಕ್ಕೆ ಇಷ್ಟ, ಅಲ್ಲಿ ಹೋದ್ರೆ ನನಗೆ ಖುಷಿ ಆಗುತ್ತೆ ಅಂದ್ರೆ, ಈ ತರ ಏನಾದ್ರೂ ಒಂದು ಸ್ಥಾನಕ್ಕೆ ಹೋದ್ರೆ ಖುಷಿ ಆಗತ್ತೆ. ಆದ್ರೆ ಎಷ್ಟು ಸಮಯ? ಕ್ಷಣ ಭಂಗೂರ, ಅಂದ್ರೆ ಆ ಸಮಯಕ್ಕೆ ಮಾತ್ರ, ಕ್ಷಣಿಕ ಮಾತ್ರ. ನಮಗೆ ಇಷ್ಟ ಆಗಿರುವಂತಹ ಪದಾರ್ಥ ಯಾವ ಸ್ವೀಟ್ ಇಷ್ಟಪ್ಪ ನಿಮಗೆ? ಗುಲಾಬ್ ಜಾಮೂನ? ಏಕೆ ನೆನ್ನೆ ತಿಂದ್ರ ಅದಕ್ಕ?
ಈ ರೀತಿ ಯಾವ ಒಂದು ಪದಾರ್ಥ ನಮಗೆ ಇಷ್ಟವಾಗುತ್ತೆ ಅಂತ ನಾವು ಹೇಳ್ತೇವೋ ಆ ಪದಾರ್ಥ ತಿನ್ನುವ ಸಮಯವರೆಗೂ ಮಾತ್ರ ನಮಗೆ ಆ ಸುಖ ಕೊಡ್ಲಿಕ್ಕೆ ಸಾಧ್ಯ. ಆದ್ರೆ ಆ ಕ್ಷಣಿಕದಲ್ಲಿ ಮಾತ್ರ ವಸ್ತು, ವ್ಯಕ್ತಿ, ಪದಾರ್ಥ, ಸ್ಥಾನ ನಮಗೆ ಸುಖ ಕೊಡ್ಲಿಕ್ಕೆ ಸಾಧ್ಯ. ಆದರೆ ನಮಗೆ ಕ್ಷಣಿಕ ಸುಖದಿಂದ ಬಲೆ ಕ್ಷಣ ನಮಗೆ ಸುಖ ಅನಿಸಬಹುದು, ಆದ್ರೆ ನಿರಂತರ ನಮಗೆ ಸುಖ ಶಾಂತಿ ಬೇಕಾಗಿದೆ. ಹೌದಾ ಇಲ್ಲ? ನಿರಂತರ ಬೇಕಾ? ಸ್ವಲ್ಪ ಸಮಯ ಸಾಕ? ಸದಾ ಬೇಕಲ್ವಾ? ಇವಾಗ ನಾವು ದೇವಸ್ಥಾನಕ್ಕೆ ಬರ್ತೀವಿ, ಅದೇ ಮೌನೇಶ್ವರನ ಒಂದು ಮೂರ್ತಿ ಇದೆ. ಆ ಮೂರ್ತಿಯನ್ನು ನೋಡುತ್ತಾ ಆ ಸ್ಥಾನದಲ್ಲಿ ಕುಳಿತಿದ್ರೆ ಎಷ್ಟು ಮನಸ್ಸಿಗೆ ಶಾಂತಿ, ಎಷ್ಟು ಮನಸ್ಸಿಗೆ ಖುಷಿ ಅನಿಸುತ್ತೆ. ಅದೇ ಸ್ವಲ್ಪ ಸಮಯ ಆಗಿ ಮನೆ ಹೋದ ಮೇಲೆ ಅದೇ ಖುಷಿ, ಅದೇ ನೆಮ್ಮದಿ ಅನ್ಸುತ್ತ? ಇಲ್ಲ. ಅಂದ್ರೆ ಆ ಸ್ಥಾನಕ್ಕೆ ಇರುವಂತ ಶಕ್ತಿ ನಾವು ಆ ಸಮಯದಲ್ಲಿ ಅನುಭವ ಮಾಡ್ತೀವಿ ಅಷ್ಟೇ. ಆದ್ರೆ ಅದೇ ಸುಖ ಶಾಂತಿಯನ್ನು ನಾನು ನಿರಂತರವಾಗಿ ನನ್ನ ಜೀವನದಲ್ಲಿ ಅನುಭವ ಮಾಡಬೇಕು ಅಂತಂದ್ರೆ ನನ್ನ ಮನಸ್ಸನ್ನು ನಾನು ಈ ದೇಹ ಎಂದು ಏನು ತಿಳಿದಿದ್ದೇನೋ ಅದನ್ನ ನಾನು ಅಂತರ್ಮುಖದಲ್ಲಿ ನನ್ನ ಒಳಗಿನ ಒಂದು ತ್ರಿನೇತ್ರವನ್ನು ನಾನು ನೋಡಿದಾಗ ಅಥವಾ ಒಂದು ಜ್ಯೋತಿಯನ್ನು ನೋಡಿದಾಗ ಆ ಅನುಭವ ಆಗ್ಲಿಕ್ಕೆ ಸಾಧ್ಯ. ಅದನ್ನ ಹೇಗೆ ಅಭ್ಯಾಸ ಮಾಡಬೇಕು ಅಂತಂದ್ರೆ, ನಾವು ಯಾವಾಗಾದ್ರೂ ಕೂಡ ಸಮಯ ಸಿಕ್ಕಿದಾಗ ದೇವರ ಮನೆಯಲ್ಲಿ ಏನು ದೀಪ ಬೆಳೆಸ್ತೀವೋ ಆ ಜ್ಯೋತಿಯನ್ನು ನೋಡುತ್ತಾ ಅದೇ ಸ್ಥೂಲ ಜ್ಯೋತಿ ಇಲ್ಲೂ ಇದೆ ಎನ್ನುವಂತ ಒಂದು ಚಿಕ್ಕ ಒಂದು ಸ್ಮೃತಿಯಿಂದಲೇ ಈ ಒಂದು ನಿರಂತರವಾಗಿರುವಂತಹ ನಮ್ಮಲ್ಲಿ ಇರುವಂತಹ ಸುಖ, ಶಾಂತಿ, ಆನಂದ, ಈ ದಿವ್ಯ ಗುಣಗಳ ಅನುಭವವನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಈ ಒಂದು ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಏನ್ ಮಾಡುತ್ತೆ ಅಂತಂದ್ರೆ ಮಾನವ ಜೀವನವನ್ನು ಸಾರ್ಥಕ ಅಂದ್ರೇನು, ದೇಹದಕ್ಕೆ ನಾವು ಎಷ್ಟೇ ತೊಡದ್ರು ಮಣ್ಣಲ್ಲೇ ಮಣ್ಣಾಗಿ ಹೋಗುತ್ತೆ, ನಾವು ಏನೇ ಮಾಡಿದ್ರು ಮಣ್ಣಾಗಿ ಹೋಗುತ್ತೆ. ಇವಾಗ ಎಲ್ಲರೂ ಕೂಡ ಯಾವ್ದ್ರಿಂದ ಇದೀವಿ? ಹಣದಿಂದ ಇದೀವಿ. ಸ್ಥೂಲವಾಗಿ ಹಣ ಬೇಕೇ ಬೇಕು, ಅವಶ್ಯಕತೆ ಇದೆ. ಹಣ ಇಲ್ಲ ಬೇಡ ಅಂತ ಅಲ್ಲ, ಹಣ ಬೇಕು. ಆದ್ರೆ ಎಲ್ಲಿ ಮಟ್ಟಿಗೆ, ಎಷ್ಟು ಮಟ್ಟಿಗೆ ಬೇಕು ಅಂತಂದ್ರೆ ನಮ್ಮ ಒಂದು ಸಾಧಾರಣವಾಗಿರುವಂತ ಒಂದು ಜೀವನವನ್ನು ನಡೆಸುವುದಕ್ಕೆ ಬೇಕಷ್ಟೆ. ಅದಕ್ಕೆ ನೋಡಿ, ಹಣ, ಪುಸ್ತಕವನ್ನು ಹಣದಿಂದ ನಾವು ಪುಸ್ತಕ ಖರೀದಿ ಮಾಡಬಹುದು, ಆದರೆ ಅದರಲ್ಲಿ ಜ್ಞಾನ ಖರೀದಿ ಮಾಡ್ಲಿಕ್ಕೆ ಸಾಧ್ಯನಾ? ನೋಡ್ಬಾರ್ದು. ಅದೇ ರೀತಿ ನಾವು ಮನೆಯನ್ನು ಕೊಂಡ್ಕೋಬಹುದು, ಹಣದಿಂದ ಕೊಂಡ್ಕೋಬಹುದಲ್ಲ, ಆದ್ರೆ ಸಂಬಂಧಗಳನ್ನು ಕೊಂಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಸಂಬಂಧಗಳನ್ನು ಹಣದಿಂದ ಕೊಂಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿ ವಿಶ್ವಾಸದಿಂದ ಮಾತ್ರ ಅದನ್ನ ಗಳಿಸ್ಲಿಕ್ಕೆ ಸಾಧ್ಯ. ಔಷಧಿಯನ್ನು ಕೊಂಡ್ಕೊಳ್ಬಹುದು, ಆರೋಗ್ಯವನ್ನು ಪಡ್ಕೊಳ್ಲಿಕ್ಕೆ ಸಾಧ್ಯನಾ? ಸಾಧ್ಯ. ಆತರ ಹಲವಾರು ರೀತಿಯಲ್ಲಿ ಹಣದಿಂದ ಸ್ಥೂಲವಾಗಿರುವಂತ ವಸ್ತು ವೈಭವಗಳನ್ನು ಸಂಪಾದಿಸಬಹುದು, ಆದರೆ ಅದನ್ನ ಅನುಭವಿಸುವಂತಹ ವ್ಯಕ್ತಿ ಯಾರು ನಾನಿದ್ದೀನೋ ನನ್ನಲ್ಲಿ ಇದೆ ಆ ಸುಖವನ್ನು ಪಡೆದುಕೊಳ್ಳುವಂತ ಶಕ್ತಿ. ಪುಸ್ತಕ ಜ್ಞಾನ ಕೊಡುವುದಿಲ್ಲ, ಆದರೆ ಅದನ್ನ ಓದಿ ಅದನ್ನ ನಾನು ಪಡೆದುಕೊಳ್ಳಬೇಕಷ್ಟೆ. ಸಾಧನಗಳು ಐತೆ, ಆದ್ರೆ ಆ ಸಾಧನಗಳಿಂದ ಸುಖವನ್ನು ನಾನು ಪಡೆದುಕೊಳ್ಳಬೇಕಲ್ವಾ? ಆ ಸಾಧನದಿಂದ ಸುಖವನ್ನು ಪಡೆದುಕೊಳ್ಳುವುದಕ್ಕೇನೆ ನನಗೆ ಅಧ್ಯಾತ್ಮ ಬೇಕು. ಆ ಹಣವನ್ನು ಹೇಗೆ ಬಳಸುವುದು, ಅಥವಾ ಸ್ಥೂಲವಾಗಿ ಯಾವುದೇ ರೀತಿ ಇರಬಹುದು, ಸಂಬಂಧಗಳನ್ನು ಹೇಗೆ ಗಳಿಸಬೇಕು, ವಸ್ತು ವೈಭವಗಳು ಇದೆ ಆದ್ರೆ ಅದನ್ನ ಸರಿಯಾಗಿರುವಂತ ರೀತಿಯಲ್ಲಿ ಹೇಗೆ ಬಳಸಬೇಕು ಎನ್ನುವಂತ ಎಲ್ಲದರ ಜ್ಞಾನ ಏನೈತೆ, ಈ ಒಂದು ಆಧ್ಯಾತ್ಮಿಕ ಒಂದು ಜ್ಞಾನ ನಮ್ಗೆ ಅದು ಕಲಿಸಿಕೊಡುತ್ತೆ. ಸಂಬಂಧಗಳಲ್ಲಿ ಸಾಮರಸ್ಯತೆ, ಎಲ್ಲರೆಲ್ಲ ಜೊತೆಯಲ್ಲಿ ಹೊಂದಿಕೊಂಡು ಹೋಗುವಂತ ಒಂದು ಗುಣ. ಸಮುದ್ರ ಇದೆ, ಸಮುದ್ರದಲ್ಲಿ ಹಲವಾರು ನದಿಗಳ ಒಂದು ನೀರು ಬಂದು ಸೇರುತ್ತೆ. ಈ ನೀರೇ ಬಾ, ಈ ನೀರೇ, ಈ ನದಿ ನೀರು ಬೇಡ ಅಂತ ಯಾವತ್ತಾದ್ರೂ ಹೇಳಿದೈತಮ್ಮ? ಹೇಳೈತ? ಇಲ್ಲ ಅಲ್ಲ. ಎಲ್ಲ ಒಂದು ಸಮುದ್ರದಿಂದ ಬರುವಂತ ನೀರು ಅದು ಎಷ್ಟೇ ಮಣ್ಣನ್ನು ತುಂಬಿಕೊಂಡು ಬರ್ಲಿ, ಎಷ್ಟೇ ಕೆಸರನ್ನು ತುಂಬಿಕೊಂಡು ಬರ್ಲಿ, ಏನೇ ಬರ್ಲಿ, ಎಲ್ಲವನ್ನೂ ಏನ್ ಮಾಡುತ್ತೆ ಆ ನೀರು?
ತನ್ನಲ್ಲೇ ಸಮಾವೇಶ ಮಾಡಿಕೊಂಡು, ಸಮುದ್ರ ತನ್ನಲ್ಲೇ ಸಮಾವೇಶ ಮಾಡಿಕೊಂಡು ಬೇಡದೇ ಇರುವುದು ತಾನೇ ಅಲೆಗಳ ಮುಖಾಂತರ ಏನ್ ಮಾಡುತ್ತೆ, ದಡಕ್ಕೆ ಮುಟ್ಟಿಸಿ ಬಿಡುತ್ತದೆ. ಸ್ವಚ್ಛವಾಗಿರುವಂತ ನೀರನ್ನು ತನ್ನಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತೆ. ಅದೇ ರೀತಿ ನಾವು ಕೂಡ ಎಲ್ಲ ಒಂದು ಸಂಬಂಧಗಳಲ್ಲಿ ಎಲ್ಲ ಜೊತೆಯಲ್ಲಿ ಇರುತ್ತಲೂ ಹಲವಾರು ರೀತಿ ಇರ್ತಾರೆ ಪ್ರತಿಯೊಬ್ಬರು ಕೂಡ. ಆದ್ರೆ ಪ್ರತಿಯೊಬ್ಬರ ಜೊತೆಗೆ ಇರುತ್ತಿದ್ದರೂ ಸಹ ಪ್ರತಿಯೊಬ್ಬರಲ್ಲಿರುವಂತ ವಿಶೇಷ ಗುಣಗಳಂತ ಹೇಳಿ, ಅಥವಾ ಅವರಲ್ಲಿ ಏನು ಒಳ್ಳೆ ಗುಣಗಳಿದೆ ಅದನ್ನ ತಿಳಿದುಕೊಂಡು ಜೊತೆಯಲ್ಲಿ ಹೋಗುವುದು ಮಾತ್ರ ನಮ್ಮ ಕರ್ತವ್ಯ. ಕೆಟ್ಟದ್ದು ಹೊಟ್ಟೆಗೆ ಹಾಕುವುದರಿಂದ ಪ್ರಯೋಜನ ಇಲ್ಲ. ನಿಮಗೆ ಒಂದು ಒಳ್ಳೆ ಹಣ್ಣು ಒಂದು ಕೈಯಲ್ಲೈತೆ, ಕೆಟ್ಟಿರುವಂತ ಹಣ್ಣು ಒಂದ್ ಕೈಯಲ್ಲೈತೆ. ಯಾವ ತಗೊಳ್ತೀರಮ್ಮ? ಒಳ್ಳೆ ತಗೊಳ್ತೀರಾ, ಕೆಟ್ಟ ತಗೊಳ್ತೀರಾ? ಯಾಕೆ? ಅದೇ ತಿನ್ನಕ್ಕೆ ಚೆನ್ನಾಗಿರುತ್ತೆ, ಕೆಟ್ಟಿರೋದು ನಾವು ತಿನ್ನೋದಿರಲ್ಲ. ಅದೇ ರೀತಿ ಅನ್ಯರ ಕೆಟ್ಟ ಗುಣಗಳನ್ನು ನಾವು ನೋಡಬಾರದು. ಹಣ್ಣಲ್ಲೇ ಒಳ್ಳೆ ಹಣ್ಣು ಮಾತ್ರ ಬೇಕಂತೀರ, ಕೆಟ್ಟಿರೋದು ಬೇಡ ಅಂತೀರಾ. ಮತ್ತೆ ಆ ಬೇರೆಯವರಲ್ಲಿರುವಂತ ಕೆಟ್ಟ ಗುಣಗಳನ್ನು ನಾವು ನೋಡಬಾರದು, ಕೇಳಬಾರದು, ಮತ್ತೆ ಮಾತನಾಡಬಾರದು ಅವ್ರ ಕೆಟ್ಟ ಗುಣಗಳನ್ನು ಬೇರೆಯವರಿಗೆ. ನೋಡಿ ಏನಾಯ್ತು ಗೊತ್ತಾ, ನನ್ನ ಫ್ರೆಂಡ್ ಹಿಂಗಂದ್ಲು ಅಂತ. ಅಂದ್ರೆ ಏನು? ಅನ್ಯರ ಒಂದು ಕೆಟ್ಟ ಗುಣಗಳನ್ನು ನೋಡುವುದು ಬೇಡ, ಕೇಳುವುದು ಬೇಡ, ಹೇಳುವುದು ಬೇಡ. ಇದೇ ಒಂದು ಸಮುದ್ರದಿಂದ ನಾವು ಎಷ್ಟೊಂದು, ಅದೇ ಒಂದು ಸಮುದ್ರದ ಆಳದಲ್ಲಿ ನೋಡಿ, ಆ ಸಮುದ್ರದ ಆಳದಲ್ಲಿ ಏನ್ ಸಿಗತ್ತಮ್ಮ? ಮುತ್ತು ರತ್ನಗಳು ಆ ಸಮುದ್ರದ ಆಳದಲ್ಲಿ ನಮ್ಗೆ ಸಿಗುತ್ತೆ. ಇದೇ ರೀತಿ ನಾವು ಕೂಡ ಯಾವಾಗ ಕೆಟ್ಟದ್ದನ್ನು ನೋಡುವುದನ್ನು ಕೇಳುವುದನ್ನು ಬಿಡುತ್ತೇವೋ, ಆಗ ನಮ್ಮೊಳಗೆ ಏನಿರುತ್ತೆ ಗೊತ್ತಾ? ನಮ್ಮೊಳಗಡೆ ಆ ಒಳ್ಳೆತನ, ಒಂದು ಪ್ರೀತಿ, ಆ ಒಂದು ವಿಶ್ವಾಸ, ಆ ಒಂದು ದಿವ್ಯ ಗುಣಗಳು, ಶಾಂತಿ, ಸುಖ, ಪ್ರೇಮ ಅನ್ನೋದು ನಮ್ಮಲ್ಲಿ ಉತ್ಪನ್ನ ಆಗುತ್ತೆ. ಅದೇ ಕೆಸರು ಕೆಟ್ಟದ್ದನ್ನು ನಾವು ಸ್ವೀಕಾರ ಮಾಡಿದ್ರೆ ನಮ್ಮೊಳಗಡೆ ಏನಿರುತ್ತದೋ ಕೆಟ್ಟದ್ದೇ ಇರುತ್ತೆ. ಅದೇ ತರ ಸಮುದ್ರ ಹೇಗೆ ಕೆಟ್ಟದ್ದನ್ನು ದಡಿಗೆ ಎಲ್ಲವನ್ನು ಹಾಕಿ ಒಳ್ಳೆದರ ಸಮಾವೇಶ ಮಾಡ್ಕೊಳ್ತು, ಅದೇ ರೀತಿ ನಾವು ಕೂಡ ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳಬೇಕು. ನಮ್ಮ ಮನಸ್ಸನ್ನು ಚಿನ್ನದ ಪಾತ್ರೆ ತರ ಮಾಡ್ಕೊಳ್ಬೇಕು. ಚಿನ್ನವನ್ನ ಎಲ್ಲಿ ಇಡ್ತೀವ? ಎಲ್ಲಂದ್ರಲ್ಲಿ ಇಡ್ತೀವ? ಚಿನ್ನವನ್ನ ಎಲ್ಲಿ ಇಡ್ತೀವಿ? ಜೋಪಾನವಾಗಿ ಎಲ್ಲೋ ಒಂದ್ ಕಡೆ ತಿಜೋರಿಯಲ್ಲೋ, ಗಾಡ್ರೇಜ್ ಅಲ್ಲೋ, ಎಲ್ಲೋ ಒಂದು ಕಡೆ ವಿಶೇಷ ಸ್ಥಾನ ನೇಮಿಸಿ ಅದನ್ನ ಇಡ್ತೀವಿ. ಒಂದು ಚಿಕ್ಕ ವಸ್ತುವಿಗೆ ಅಷ್ಟು ನಾವು ಪ್ರಾಮುಖ್ಯತೆ ಕೊಡುವಾಗ ನಮ್ಮ ಮನಸ್ಸನ್ನೋದು ಕೂಡ ತುಂಬಾ ಶ್ರೇಷ್ಠವಾಗಿರುವಂತ ಶಕ್ತಿ ಪರಮಾತ್ಮನಿಂದ ನಮಗೆ ಸಿಕ್ಕಿದೆ. ನಮ್ಮ ಪ್ರತಿಯೊಂದು ಆಲೋಚನೆಯೂ ಕೂಡ ನಾವು ಮನಸ್ಸಿನಿಂದ ಮಾಡ್ತೇವೆ. ಅದಕ್ಕೋಸ್ಕರ ಆಲೋಚನೆ ಮಾಡುವಂತ ಮನಸ್ಸು ಅಂದ್ರೆ ಆ ಪಾತ್ರೆಯನ್ನು ಸ್ವಚ್ಛ ಮಾಡ್ಕೊಳ್ಬೇಕು. ಇವಾಗ ಖಾರ ಹತ್ತಿರುವಂತ ಪಾತ್ರೆಯಲ್ಲಿ ಹಾಲು ಕಾಯಿಸಿದ್ರೆ ಏನಾಗತ್ತೆ? ಹಾಲು ಒಡೆದು ಹೋಗುತ್ತೆ ಅಲ್ಲ? ಅದೇ ರೀತಿ ನಮ್ಮ ಮನಸ್ಸನ್ನು ಕೂಡ ನಾವು ಸ್ವಚ್ಛವಾಗಿ ಇಟ್ಕೊಂಡಿಲ್ಲ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಬರುವಂತ ಯೋಚನೆಗಳು ಕೆಟ್ಟ ಯೋಚನೆಗಳೇ ಉತ್ಪನ್ನ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂದ್ರೆ ಎಷ್ಟು ಸಾಧ್ಯವಾದರೆ ಅಷ್ಟು ನಾವು ಈ ದೇಹದ ಅಭಿಮಾನವನ್ನು ಬಿಡೋಣ. ದೇಹದ ವಿಚಾರಗಳನ್ನು, ಆ ಒಂದು ಕೆಟ್ಟ ಒಂದು ವಿಚಾರಗಳನ್ನು, ದುರ್ಗುಣಗಳನ್ನು, ಅನ್ಯದಾಗ್ಲಿ ಇತರದಾಗ್ಲಿ ಸ್ವಯಂನು ಸಹ ಇದನ್ನ ಬಿಟ್ಟು ನಮ್ಮನ್ನು ನಾವು ಒಂದು ಜ್ಯೋತಿ ಎನ್ನುವಂತ ಅನುಭವದಿಂದ ನಾವು ಜೀವನವನ್ನು ಮಾಡಿದ್ದೇ ಆದರೆ, ಪ್ರತಿಯೊಂದು ಕರ್ಮ ಮಾಡುವಾಗ ನಾನು ಒಂದು ಜ್ಯೋತಿ ಆಗಿದ್ದೇನೆ ಅನ್ನುವಂತ ಒಂದು ಸ್ಮೃತಿಯಿಂದ ನಾವು ಮಾಡಿದ್ರೆ ನಮ್ಮ ಮನಸ್ಸು ಸ್ವಚ್ಛವಾಗಿರುತ್ತೆ. ಅದರಲ್ಲಿ ಬರುವ ಸಂಕಲ್ಪಗಳು ಅಂದ್ರೆ ನಮ್ಮ ಯೋಚನೆಗಳು ಶ್ರೇಷ್ಠವಾಗಿರುತ್ತೆ. ಯೋಚನೆ ಶ್ರೇಷ್ಠವಾಗಿದೆ ಅಂದ್ರೆ ಕರ್ಮ ಸ್ವತಃ ಶ್ರೇಷ್ಠ. ಬೀಜ ಚೆನ್ನಾಗಿರೋದು ನೀವು ನಾಟಿದ್ರೆ ಅದು ಫಲ
ಸ್ವತಃಗೆ ಚೆನ್ನಾಗಿರೋದೇ ಪ್ರಾಪ್ತಿಯಾಗುತ್ತೆ ಹೇಗೋ ಅದೇ ರೀತಿ ನಮ್ಮ ಮನಸ್ಸಿನಲ್ಲೂ ಕೂಡ ಸಂಕಲ್ಪಗಳನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ಆದಷ್ಟು ನಾವು ಈ ರೀತಿ ಆಧ್ಯಾತ್ಮಿಕ ಜ್ಞಾನವನ್ನು ಕೇಳುತ್ತಾ ನಮ್ಮ ಜೀವನವನ್ನು ನಡೆಸ್ತಾ ಇದ್ರೆ ನಮ್ಮ ಜೀವನ ಶ್ರೇಷ್ಠವಾಗುತ್ತೆ ಹಾಗೂ ಜೀವನದಲ್ಲಿ ಪ್ರತಿಯೊಂದು ಕರ್ಮದಲ್ಲೂ ನಾವು ಸಫಲತೆಯನ್ನು ಪಡೆದುಕೊಳ್ಳಲು ಸಾಧ್ಯ. ಇದರಿಂದ ನಮ್ಮ ಜೀವನ ಸುಖ ಶಾಂತಿಮಯ ಆಗತ್ತೆ ಅಂತ ಹೇಳುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ.